ಓಂ ಶಾಂತಿ. ದಿನಾಂಕ ಆಗಿದೆ 7/9/2025. ದೃಢತೆ ಮತ್ತು ಪರಿವರ್ತನೆ ಶಕ್ತಿಯಿಂದ ಅಥವಾ ಸಮಸ್ಯೆ ಶಬ್ದಕ್ಕೆ ಬೀಳ್ಕೊಡುಗೆ ಕೊಟ್ಟು ನಿವಾರಣೆ ಅಥವಾ ಸಮಾಧಾನ ಸ್ವರೂಪರಾಗಿ. ರಚಯಿತ ಬಾಪ್ದಾದ ತಮ್ಮ 4 ಕಡೆಯ ಮಕ್ಕಳಿಗೆ ಹೊಸ ವರ್ಷ ಮತ್ತು ನವಯುಗ 2ರ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ. ಹೊಸ ವರ್ಷಕ್ಕಾಗಿ ಹೃದಯದಲ್ಲಿ ಬರುತ್ತದೆ. ಹೊಸ ವರ್ಷವು ಬಂದು ಬಿಟ್ಟಿತು. ಹಾಗೆಯೇ ತಮ್ಮ ನವಯುಗಕ್ಕಾಗಿ ಇದೇ ರೀತಿ ಅನುಭವ ಮಾಡುತ್ತೀರಾ? ಈಗ ನವಯುಗ ಬಂತೆಂದರೆ ಬಂದು ಬಿಟ್ಟಿತು ಎಂದು ಬಾಪ್ದಾದರವರು ಡಬಲ್ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮಕ್ಕಳ ಮನಸ್ಸಿನಲ್ಲಿ ನಯನಗಳಲ್ಲಿ ನವಯುಗದ ದೃಶ್ಯಗಳು ಇಮರ್ಜ್ ಆಗಿದೆ. ಕೇವಲ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡಲು ಬಂದಿದ್ದೀರಾ ಅಥವಾ ಹಳೆಯ ಪ್ರಪಂಚದ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ನಡತೆಗೂ ಬೀಳ್ಕೊಡುಗೆ ಕೊಡಲು ಬಂದಿದ್ದೀರಾ? ದೃಢ ಸಂಕಲ್ಪದ ಶಕ್ತಿಯಿಂದ ಹಳೆಯ ಸಂಸ್ಕಾರಕ್ಕೆ ವಿದಾಯಿ ಕೊಟ್ಟು ಹೊಸ ಯುಗದ ಸಂಸ್ಕಾರಕ್ಕೆ ಜೀವನಕ್ಕೆ ಶುಭಾಶಯ ಕೊಡುವ ಸಾಹಸವಿರಬೇಕು. ಸಾಹಸದ ಒಂದು ಹೆಜ್ಜೆ ನಮ್ಮದು ಮತ್ತು ಸಹಾಯದ 1000 ಹೆಜ್ಜೆಗಳು ತಂದೆಯದ್ದು ಸಿಗಲೇಬೇಕು. ಅಧಿಕಾರಿಯಾಗಿದ್ದೀರಿ. ಸಹಾಯದ 1000 ಹೆಜ್ಜೆಗೆ ಅಧಿಕಾರಿಯಾಗಿದ್ದೀರಿ. ಸಾಹಸದ ಕಾಲನ್ನು ಗಟ್ಟಿಯನ್ನಾಗಿ ಮಾಡಿ. ಈ ರೀತಿ ಸಾಹಸದ ಕಾಲು ಗಟ್ಟಿಯನ್ನಾಗಿ ಮಾಡಿ ಯಾವುದರಿಂದ ಮಾಯೆಯು ಸ್ವಯಂ ಅಲುಗಾಡಬೇಕು, ಆದರೆ ಕಾಲು ಅಲುಗಾಡಬಾರದು. ಎಲ್ಲರೂ ಸೇವೆಯ ಉಮಂಗದಲ್ಲಿ ಭಿನ್ನ ಪ್ರೋಗ್ರಾಂ ಮಾಡುತ್ತಿರುತ್ತೀರಿ. ಸಫಲವೂ ಆಗುತ್ತಿರುತ್ತದೆ. ಏನು ಪರಿಶ್ರಮ ಪಟ್ಟಿದ್ದೀರೋ ಅದಕ್ಕೆ ಸಫಲತೆಯೂ ಸಿಗುತ್ತದೆ ಎಂದು ಬಾಪ್ದಾದರವರಿಗೆ ಖುಷಿಯೂ ಆಗುತ್ತಿರುತ್ತದೆ. ತಂದೆಯು ಇಂದು ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ತಂದೆಯ ಪ್ರತ್ಯಕ್ಷ ಮಾಡಲೇಬೇಕು, ಆದರೆ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಮೊದಲು ಸ್ವಯಂನ ಪ್ರತ್ಯಕ್ಷ ಮಾಡಿ. ಮಾಯೆ ತನ್ನ ಕೊನೆಯ ಸಮಯದವರೆಗೂ ಬರುವುದನ್ನು ಬಿಡುವುದಿಲ್ಲ, ಆದರೆ ಮಾಯೆಯ ಕೆಲಸವಾಗಿದೆ ಬರುವುದು ಮತ್ತು ನಿಮ್ಮ ಕೆಲಸ ಏನಾಗಿದೆ? ವಿಜಯಿಯಾಗುವುದು. ಈ ರೀತಿ ಯೋಚಿಸಬೇಡಿ. ಬಯಸುವುದಿಲ್ಲ, ಆದರೆ ಮಾಯೆಯು ಬಂದು ಬಿಡುತ್ತದೆ, ಆಗಿಬಿಡುತ್ತದೆ. ಈಗ ಈ ಶಬ್ದವನ್ನು ಈ ವರ್ಷದ ಜೊತೆಯಲ್ಲಿ ಈ ಶಬ್ದಗಳಿಗೆ ಬೀಳ್ಕೊಡುಗೆ ಕೊಡಿಸಲು ಬಯಸುತ್ತಾರೆ. ಈ ವರ್ಷ ಬಾಪ್ದಾದ ಕಾರಣ ಶಬ್ದಕ್ಕೆ ಬೀಳ್ಕೊಡುಗೆ ಕೊಡಿಸಲು ಬಯಸುತ್ತಾರೆ. ನಿವಾರಣೆಯಾಗಲಿ. ಕಾರಣ ಸಮಾಪ್ತಿ, ಸಮಸ್ಯೆ ಸಮಾಪ್ತಿ, ಸಮಾಧಾನ ಸ್ವರೂಪ. ಬ್ರಾಹ್ಮಣರ ಶಬ್ದಕೋಶದಲ್ಲಿ ಕಾರಣ ಶಬ್ದ, ಸಮಸ್ಯೆ ಶಬ್ದ ಪರಿವರ್ತನೆಯಾಗಲಿ, ಸಮಾಧಾನ ಮತ್ತು ನಿವಾರಣೆಯಾಗಲಿ. ನೀವು ಕೇವಲ ಮುಖ ಮಧುರ ಮಾಡುವುದಿಲ್ಲ, ಆದರೆ ನಿಮ್ಮ ಮುಖ ಚಹರೆ ಮಧುರವಾಗಿರಲಿ. ಸದಾ ತಮ್ಮ ಚಹರೆಯು ಆತ್ಮೀಯತೆಯ ಸ್ನೇಹದಿಂದ ಕೂಡಲಿ. ಮುಗುಳ್ನಗೆ ಇರಲಿ, ಕಹಿತನವಲ್ಲ. ಪ್ರತಿಯೊಬ್ಬ ಮಗು ತಂದೆಯ ಅಧಿಕಾರಿಯಾಗಿದ್ದಾರೆ. ಮೊದಲನೇ ಬಾರಿಯೇ ಬಂದಿರಬಹುದು, ಆದರೆ ನನ್ನ ಬಾಬಾ ಎಂದು ಹೇಳಿದಾಗ ಅಧಿಕಾರಿಯಾಗಿದ್ದೀರಿ. ಈಗ ಮಕ್ಕಳ ದುಃಖದ ಕರೆ ಕೇಳುತ್ತಾ ಪರಿವರ್ತನೆ ಬಯಸುತ್ತಾರೆ. ಹೇ ಮಾಸ್ಟರ್ ಸುಖದಾತನ ಮಕ್ಕಳೇ, ದುಃಖಿಯರ ಮೇಲೆ ದಯೆ ತೋರಿಸಿ. ಭಕ್ತರು ಸಹ ಭಕ್ತಿಯನ್ನು ಮಾಡಿ ಸುಸ್ತಾಗಿದ್ದಾರೆ. ನೀವು ಭಕ್ತರ ಆಸೆ ಪೂರ್ಣ ಮಾಡಿ, ಅವರಿಗೆ ಗಿಫ್ಟ್ ಕೊಡಿಸಿ, ದುಃಖಿಯರನ್ನು ದುಃಖದಿಂದ ಬಿಡಿಸಿ. ಬ್ರಾಹ್ಮಣ ಪರಿವಾರದಲ್ಲಿ ಪ್ರತಿ ಆತ್ಮರಿಗೆ ಹೃದಯದ ಸ್ನೇಹ ಮತ್ತು ಸಹಯೋಗದ ಗಿಫ್ಟ್ ಕೊಡಿ. ಈಗ ಅಭ್ಯಾಸ ಮಾಡಿ. 1 ಸೆಕೆಂಡಿನಲ್ಲಿ ಎಲ್ಲರೂ ತಮ್ಮ ಮಧುರ ಮನೆಯಲ್ಲಿ ತಲುಪಿ ಬಿಡಿರಿ. ಮನಸ್ಸಿನ ಏಕಾಗ್ರತೆ ಸ್ವಯಂನೂ ಸಹ ಮತ್ತು ವಾಯುಮಂಡಲವನ್ನು ಸಹ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಮುರಳೀಧರನ ಮುರಳಿಯ ಮೇಲೆ ಪ್ರೀತಿ ಇಡುವಂತಹವರೇ ಸದಾ ಶಕ್ತಿಶಾಲಿ ಆತ್ಮಭವ. ಯಾವ ಮಕ್ಕಳ ವಿದ್ಯಾ ಅರ್ಥಾತ್ ಮುರಳಿಯ ಮೇಲೆ ಪ್ರೀತಿ ಇದೆ ಅವರಿಗೆ ಸದಾ ಶಕ್ತಿಶಾಲಿ ಭವದ ವರದಾನ ಸಿಕ್ಕಿಬಿಡುವುದು. ಅವರ ಮುಂದೆ ಯಾವುದೇ ವಿಘ್ನ ನಿಲ್ಲಲು ಸಾಧ್ಯವಿಲ್ಲ. ಎಲ್ಲ ಪರಿಸ್ಥಿತಿಯಲ್ಲಿಯೂ ಸ್ವಯಂವನ್ನು ಮೋಲ್ಡ್ ಮಾಡಿಕೊಂಡಾಗ ನಿಜವಾದ ಚಿನ್ನ ಆಗಿಬಿಡುವಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡಿ.